ಈ 10,000 ಹಣ ಕೊಟ್ಟಿದ್ದೆ ಅದೇ ಇವತ್ತು ನಮಗೆ ಸೋಲಿಗೆ ಕಾರಣ ಆಯಿತು ಅನ್ನುವಂಥದ್ದು ಏನು ಹೇಳ್ತಾ ಇದಾರಲ್ಲ, ಜನರ ವಿಶ್ವಾಸ ಇಲ್ರಿ ನಿಮ್ಮ ಮೇಲೆ ವಿಶ್ವಾಸ ಹೋಗ್ಬಿಟ್ಟಿದೆ ಜನರಿಗೆ. ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ನಾಯಕತ್ವ, ನಿತೀಶ್ ಕುಮಾರ್ ಉತ್ತಮ ಆಡಳಿತ ಕೊಟ್ಟಂತವ್ರಿಗೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರು ಇವತ್ತು ಈ ರೀತಿ ಜೈಬೇರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಲ್ಲಿ ಇಬ್ಬರು ನಾಯಕರು ಒಂದೊಂದು ತರ ಹೇಳ್ತಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಇದು ಜನರ ಒಂದು ಅಭಿಪ್ರಾಯ, ಜನರ ಮತ ಅಂತ ಹೇಳ್ತಾರೆ. ಆದ್ರೆ ಖರ್ಗೆ ಹೇಳ್ತಾರೆ ಇದು ಗುಂಡಾಗಳ ಗುಂಡಾಗಳ ರಾಜ್ಯ ಇತ್ತು, ಅವರು ಒಂದು ಫಲಿತಾಂಶ ಇದೆ ಅಂತ, ಗುಂಡಾಗಳ ಫಲಿತಾಂಶ ಇದೆ ಅಂತ ಹೇಳ್ತಾರೆ. ನೋಡಿ, ಅದೇ ಈಗ ಕಾಂಗ್ರೆಸ್ನಲ್ಲಿ ಇಲ್ಲಿ CM DCM ಹೇಳಿಕೆ ತಗೊಳ್ರಿ, ಆಯಿತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನ ತೀರ್ಪು ಕೊಟ್ಟಿದ್ದಾರೆ, ನಾವು ತಲೆ ಬಾಗ್ತೀವಿ ಅನ್ನುವಂಥದ್ದು ಸಿಂಪಲ್ ಹೇಳಿಬಿಟ್ರು. ಆದರೆ ಉಳಿದವ್ರು ಏನು ಮಾಡ್ತಾರೆ, ಹರಿಪ್ರಸಾದ್ ಮತ್ತೊಬ್ಬರು ಬೆಳಗಿಂದ ಖರ್ಗೆ ಅವರು ಬೆಳಗಿಂದ ಸಾಯಂಕಾಲ ಟೀಕಾ ಮಾಡೋದು. ಬೆಳಗಿನ ಸಾಯಂಕಾಲ ನಿಮ್ಗೆ ಯಾವ ವೋಟ್ ಬ್ಯಾಂಕ್ ಬಂದಿಲ್ಲ ರೀ. ಈ OBC ಲೀಡರ್ಸ್ ಅಂತೀರಿ ನೀವು, ತೇಜಸ್ವಿ ಯಾದವ್, ಆ OBC ವೋಟ ನಿಮಗೆ ಬಂದಿಲ್ಲ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ನಾಯಕರು, ದಲಿತ ವೋಟು ಬಂದಿಲ್ಲ ನಿಮಗೆ. ಹೀಗಾಗಿ ನಿಮಗೆ ಯಾವ ವರ್ಗದ ಬೆಂಬಲವೂ ನಿಮಗಿಲ್ಲ ಇಲ್ಲಿವರೆಗೆ. ಅಂದರೆ ಮುಸ್ಲಿಂ ಕಮ್ಯುನಿಟಿಯ ವೋಟುಗಳು ಸಹಿತ BJPಗೆ ಬಂದಾವ ಈ ಸಲ. ಅದನ್ನ ಅರ್ಥ ಮಾಡ್ಕೊಳ್ರಿ. ಎಲ್ಲಿ 45 ಮುಸ್ಲಿಂ ಪ್ರಾಬಲ್ಯ ಇರುವಂಥ ಕ್ಷೇತ್ರ, ಎಲ್ಲಿ 17, 18, 20, 40 ಕೆಲವೊಂದು ಏರಿಯಾದಲ್ಲಿ 40% ಪಾಪ್ಯುಲೇಷನ್ ಇದೆ ಅವ್ರದ್ದು, ಅದು ವೋಟರ್ಸ್ ಅದಾರ. ಅಲ್ಲಿಯೂ ಸಹಿತ ಇವತ್ತು BJP ಮತ್ತು JDU ಬಂದದಂದ್ರೆ ಇವತ್ತು ಎಲ್ಲ ವರ್ಗದ ಜನರ ವಿಶ್ವಾಸ ನೀವು ಕಳ್ಕೊಳಕತ್ತೀರಿ. ಇದನ್ನ ಆತ್ಮಾವಲೋಕನ ಮಾಡ್ಕೊಡ್ರಿ. ಅದು ಬಿಟ್ಟು ಬೆಳಗಿನ ಸಾಯಂಕಾಲ ಮೋದಿಯವ್ರನ್ನ ಟೀಕಾ ಮಾಡೋದು ಮತ್ತು ಬೈಯುವಂಥದ್ದು, ಕ್ರಿಟಿಸೈಸ್ ಮಾಡುವಂಥದ್ದು ಆಯ್ತರಪ್ಪ. ಈಗ ಎಲ್ಲಾದರೂ ತೊಂದರೆ ಆಗಿದ್ರೆ, ನಿಮ್ಗೆ ಎಲ್ಲಾದರೂ ಅನ್ಯಾಯ ಆಗಿದ್ರೆ, ಇಲೆಕ್ಷನ್ ಪ್ರೊಸೆಸ್ನಲ್ಲಿ ಅನ್ಯಾಯ ಆಗಿದ್ರೆ, ಇವು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿರಿ. ನಿಮ್ಮ ಯಾರು ಕಾಂಗ್ರೆಸ್ ಅವರು ಸೋತಿರಲ್ಲ, RJD ಸೋತಿರಲ್ಲ, ನೀವು ಇಮಿಡಿಯೇಟ್ಲಿ ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿರಿ, ಜುಡಿಷಿಯರಿ ಅಪ್ರೋಚ್ ಆಗ್ರಿ. ಅದು ಧೈರ್ಯ ಇಲ್ಲ. ಏನು ಬಾಂಬ್ ಹಾಕ್ತೀನಿ, ಅಟೋಮ್ ಬಾಂಬ್ ಹಾಕ್ತೀನಿ, ನೈಟ್ರೋಜನ್ ಬಾಂಬ್ ಹಾಕ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಬೆಳಗಿಂದ ಸಾಯಂಕಾಲ ಹೇಳಿದರು. ಏನಾಗ್ತದ SIR ಜನರು, ಆ SIR ಅಂದ್ರೆ ಜನರಿಗೆ ಗೊತ್ತಿಲ್ಲ. ಜನಸಾಮಾನ್ಯ ಏನು ಬೇಕ್ರಿ, ದಿನನಿತ್ಯ ಕೆಲಸ ಬೇಕು ಅವ್ರಿಗೆ, ಹೊಟ್ಟೆ ಪಾಡಿಗೆ ಏನು ಬೇಕು, ಆಸರೆ ಬೇಕು, ಅದ್ರ ಬಗ್ಗೆ ನೀವೇನು ಮಾತಾಡಲಿಲ್ಲ. SIR ಬೆಳಗಿನ ಸಾಯಂಕಾಲ ಅದರಿಂದ ಏನು ಮತಗಳು ಏನಾಗ್ತದು. ಆಗ ನೀವು ಯಾವ್ದಾದ್ರು ಒಂದು ಪಿಟಿಷನ್ ಫೈಲ್ ಮಾಡಿರಿ ಇಲ್ಲಿವರೆಗೆ ರಾಹುಲ್ ಗಾಂಧಿ ಅವರು? ಇಲ್ಲ. ನಿಮಗೆ ಕ್ಯಾಂಡಿಡೇಟ್ ಸೋತಂತ ಕ್ಯಾಂಡಿಡೇಟ್ ಒಂದು ಪಿಟಿಷನ್ ಫೈಲ್ ಮಾಡಿರಿ ಕೋರ್ಟಿಗೆ, ಆವಾಗ ನೀವು ಒಂದು ಅಫಿಡ್ ಕೊಡ್ರಿ. ಅದು ಕೊಟ್ಟಿಲ್ಲ. ಇದು ಏನೂ ಕೊಡಲಾರ್ದ್ರೆ ಬೆಳಗಿನ ಸಾಯಂಕಾಲ ಟೀಕಾ ಮಾಡಿದ್ರೆ ಇನ್ನೂ ಅರ್ಥ ಇಲ್ಲ. ಮತ್ತು ಬೆಳಗಿನ ಸಾಯಂಕಾಲ ಇಲೆಕ್ಷನ್ ಕಮಿಷನ್ ಬೈಯೋದಾಗಿದೆ ನಿಮ್ದಂತೆ. 100% ಈಗಾಗಲೇ ಅಸ್ತಿತ್ವ ಕಳ್ಕೊಂತ ಇದ್ದಾರೆ. ಕಳ್ಕೊಂಡಿದ್ರಿಂದ ಹತಾಶರಾಗಿ ಏನೊಂದು ರೀಸನ್ ಬೇಕಲ್ಲ ಅದಕ್ಕೆ. ಜನರ ವಿಶ್ವಾಸ ಎಲ್ಲಿ 6 ಸೀಟ್ ಎಲ್ಲಿರಿ? ಕಾಂಗ್ರೆಸ್ಸಿನ ಪರಿಸ್ಥಿತಿ, ನ್ಯಾಷನಲ್ ಪಾರ್ಟಿ ಅದೊಂದು ಇಡೀ ದೇಶವನ್ನು 50-60 ವರ್ಷ ಆಡಳಿತ ಮಾಡಿದ ಪಾರ್ಟಿ ಅದು ಕಾಂಗ್ರೆಸ್. ಇವತ್ತು 6 ಸೀಟ್ ಬಿಹಾರದಲ್ಲಿ ಅಂದ್ರೆ ನಾಚಿಕೆ ಬರಬೇಕು ಇವರಿಗೆ. ಸರ್, ಇವಾಗ ಬಿಹಾರದಲ್ಲಿ ತಾವು ಹೆಚ್ಚಿನ ಸೀಟ್ಗಳನ್ನ ಈಗ ನೇತೃತ್ವದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿಹಾರದಲ್ಲಿ BJP ಪ್ರಥಮವಾಗಿ ಮುಖ್ಯಮಂತ್ರಿಯನ್ನು ನಿರ್ತಾರೆ ಅಥವಾ ಅಲಯನ್ಸ್ ನಲ್ಲಿ ಇರುವಂತದ್ದು ಗೊಂದಲ ಯಾವುದೇ ಗೊಂದಲ ಇಲ್ಲ. ಈಗ ಅಲ್ಲಿ ಹೆಚ್ಚು ಕಮ್ಮಿ ನಮ್ಮ ಲೀಡರ್ಸು ಇಲೆಕ್ಷನ್ ಮುಂಚಿನ ಹೇಳಿದ್ದಾರೆ. ಅಲ್ಲಿ ಉಪಮುಖ್ಯಮಂತ್ರಿ ಇದ್ದಂಥವ್ರು ಎಲ್ಲರೂ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಮತ್ತು ಅವ್ರು ಆರಿಸಿ ಬಂದರೆ ಅವರೇ ಮುಖ್ಯಮಂತ್ರಿ ಅಂತೇಳಿ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ನನ್ನ ಪ್ರಕಾರ ಯಾವುದೇ ಗೊಂದಲ ಇಲ್ಲ. ಮತ್ತು ಯಾರೂ ನಮ್ಮ ನ್ಯಾಷನಲ್ ಲೀಡರ್ಸ್ ಆಗಲಿ ಮತ್ತೊಬ್ಬರಾಗಲಿ ನಿತೀಶ್ ಕುಮಾರ್ ಬಿಟ್ಟು ಮತ್ತೊಬ್ಬರು ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಎಲ್ಲಿನೂ ಹೇಳೇ ಇಲ್ಲ. ಈ ಗೊಂದಲ ಅನ್ನುವಂಥದ್ದು ಅವಶ್ಯಕತೆನೇ ಇಲ್ಲ. ತಮ್ಮ ಪಾರ್ಟಿಯಲ್ಲೂ ಅವರ ಆರೋಗ್ಯದ ಬಗ್ಗೆ ಬಹಳ ಚರ್ಚೆ ನಡೆದಿದೆ. ಇಲ್ಲ, ನಮ್ಮ ಇದನ್ನ ಚರ್ಚೆ ಮಾಡಿದವರು ಕಾಂಗ್ರೆಸ್ RJD ಅದ್ರ ನೆಗೆಟಿವ್ ಆಗಲಿ ಅಂತ ಹೇಳಿ ನಮ್ಮ ಪಾರ್ಟಿಯವರು ಯಾರೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಈಗ ಕಾಂಗ್ರೆಸ್ನವ್ರು ಏನಂತಂದ್ರೆ ಎಲೆಕ್ಷನ್ ಬೇಕು, EVM ಬೇಡ ಅಂತ ಇದ್ದಾರೆ. EVM ಮೇಲೆ ನಮಗೆ ವಿಶ್ವಾಸ ಇಲ್ಲ. ಆ EVM ಮೇಲೆ 136 ಸೀಟ್ ಬಂದು ರೀ ಕರ್ನಾಟಕದಲ್ಲಿ. ಹಂಗಾರೆ ಇದನ್ನ ರದ್ದು ಮಾಡಿಸ್ಬಿಡ್ರಿ ಹಂಗಾರೆ ಲಗುನ ತಕ್ಷಣ. ಅದ EVM ಮೇಲೆ 136 ಸೀಟ್ ಬಂದು ಅಲ್ಲ, ಅದಕ್ಕೆ ಯಾಕೆ ಕ್ರಿಟಿಸೈಸ್ ಮಾಡುವಲ್ರಿ ನೀವು? ನಂಗೆ ಅರ್ಥನ ಆಗವಲ್ದು. ನಾಳೆ ಈ ಬೆಲೆಟ್ ಬಂತಂದ್ರೆ ಬೆಲೆಟ್ ಮೇಲೂ ಎಲ್ಲ ರಿಗಿಂಗ್ ಮಾಡಿದ್ರಿ, ಅದನ್ನು ಅಲಿಗೇಷನ್ ಮಾಡೋರೆ. ಈಗ ನೋಡ್ರಿ, ಏನೋ ಲೋಕಲ್ ಬಾಡೀಸ್ ತೊಗೊಂಬರ್ತಾರಂತೆ, ಅದು ಕಾನೂನು ಪ್ರಕಾರ ಬರ್ತದಲ್ಲಿ ಗುರ್ತಿಲ್ಲ. ಲೋಕಲ್ ಬಾಡಿ ಇಲೆಕ್ಷನ್ದಲ್ಲಿ ನಾಳೆ ಅದು ರಿಗ್ಗಿಂಗ್. ಹಿಂದೆಲ್ಲ ಬಿಹಾರದು, ಉತ್ತರ ಪ್ರದೇಶ, ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿ ಹಿಡ್ಕೊಂಡು ರಿಗ್ಗಿಂಗ್ ಮಾಡ್ತಿದ್ರು. ಎಲ್ಲ ಒಬ್ಬರೇ ಹೋಗಿ ಎಲ್ಲ ಪಟ ಹೊಡಿತಿದ್ರು, ಸೀಲ್ ಆಗ್ತಿದ್ರು. ಅಂಥದ್ದು ಎಷ್ಟು ಕಂಪ್ಲೀಟ್ ಆಗಿದ್ವು ಅವಾಗ? ಅದರಿಂದ ಎಲ್ಲ ಸೋಲು ಗಿಲು ಆಗಿತ್ತು. ಈಗ ಮತ್ತೆ ಅದೇ ಹಳೆ ಪದ್ಧತಿಗೆ ಹೋಗ್ತೀರಿ ನೀವು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆ ಬಂದದ್ರಿ. ಈಗ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಕಾರ ಹೊಸದು ಯಾವ್ದು ಮೆಥಡ್ ಹುಡುಕ್ರಿ, ಅಡ್ವಾನ್ಸ್ ಟೆಕ್ನಾಲಜಿ ಹುಡುಕ್ರಿ. ಅದು ಬಿಟ್ಟು ಹಳೆ ಪದ್ಧತಿಗೆ ಹೋಗ್ತೀವಿ ನಾವು ಹಳೆ ಕಾಲಕ್ಕೆ ಅಂತಂದ್ರೆ ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೇನೆ ನಾನು. ಸರ್ ಇವಾಗ ಒಂದು ನಿಮಿಷ ಸರ್, ಇವಾಗ ಈಗಾಗಲೇ ಇಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒಮ್ಮತದಿಂದ ಒಂದು ಸಹಕಾರ ಕ್ಷೇತ್ರದಲ್ಲಿ ಚುನಾವಣೆ ನಡೆಸಿದ್ರು. ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮುಂದೆ ಬರ್ತಾ ಇದಾವೆ. ಅದರಲ್ಲೂ ಏನಾದ್ರೂ ತಮ್ಮ ಹೊಂದಾಣಿಕೆ ರಾಜಕಾರಣ ಮುಂದುವರಿಲಿದೆಯೋ ಅಥವಾ ಏನ್ ಸರ್, ನೀವು ಯಾವ ರೀತಿ ಇದನ್ನು ನೋಡ್ತೀರಿ? ನೋಡ್ರಿ, ಕೆಲವೊಂದು ಚುನಾವಣೆಗಳು ನಾನ್ ಪೊಲಿಟಿಕಲ್ ಇರ್ತಾವೆ. ಪೊಲಿಟಿಕಲ್ ಪಾರ್ಟಿ ಅಫಿಲಿಯೇಷನ್ ಇಟ್ಟುಕೊಂಡು ಪೊಲಿಟಿಕಲ್ ಪಾರ್ಟಿ ಸಿಂಬಾಲ್ ಮೇಲೆ ನಡೆಯುವಂಥ ಚುನಾವಣೆ ಬೇರೆ ಮತ್ತು ನಾನ್ ಪೊಲಿಟಿಕಲ್ ಚುನಾವಣೆ ಬೇರೆ. ಸಿಂಬಾಲ್ ಮೇಲೆ ಇಲ್ದಂಥ ಚುನಾವಣೆ, ಸಿಂಬಾಲ್ ಮೇಲೆ ಇಲ್ದಂಥ ಚುನಾವಣೆಯಲ್ಲಿ ಅಲ್ಲಿ ಸ್ಥಳೀಯವಾಗಿ ಹೊಂದಾಣಿಕೆ ಆಗ್ತದೆ. ಆದರೆ ಸಿಂಬಾಲ್ ಮೇಲೆ ನಡೆಯುವಂಥದ್ರಲ್ಲಿ ಯಾವುದೇ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಈಗ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಫಸ್ಟ್ ಟೈಮ್ ಬಿಜೆಪಿ ಇಲ್ಲೆಲ್ಲ ಮೊದಲು ಸಿಂಬಾಲ್ ಮೇಲೆ ಇಲ್ದಲೇ ಮಾಡ್ತಿದ್ರು ಎಲೆಕ್ಷನ್. ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಫಸ್ಟ್ ಟೈಮ್ ಲಾಸ್ಟ್ ಎಲೆಕ್ಷನ್ದಲ್ಲಿ ಸಿಂಬಾಲ್ ಮೇಲೆ ನಾವು ನಿಂತ್ವಿ, ಬಿಜೆಪಿ ಅವರು ಕಾಂಗ್ರೆಸ್ ಅವರು ನಿಂತರು. ಈ ಸಿಂಬಾಲ್ ಮೇಲೆ ಕ್ಲಿಯರ್ ಮೆಜಾರಿಟಿ ಬಂದಿದ್ದೀವಲ್ಲ ನಾವು. ಇಲ್ಲ ಸರ್ ಈಗ ಜನರಲ್ಲಿ ಒಂದು ನಂಬಿಕೆ ಹೊತ್ಬಿಡುತ್ತೆ. ಈಗ ನ್ಯಾಷನಲ್ ಪಾರ್ಟಿಗಳು ಸಿಂಬಾಲ್ಗಳದಕ್ಕೆ ಒಟ್ಟೆ ವ್ಯಾಲ್ಯೂ ಇಲ್ಲ. ಅದು ಯಾವುದೇ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಆ ಸಿಂಬಾಲ್ಗಳಿಗೆ ವ್ಯಾಲ್ಯೂ ಇಲ್ಲ ಅನ್ನೋದನ್ನ ನಾಯಕರುಗಳು ತೋರಿಸ್ಕೊಡ್ತಾ ಇದಾರೆ ಪದೇ ಪದೇ. ಇಲ್ಲ ನೋಡ್ರಿ, ಎಲ್ಲರೂ 1-2-3 ಎಕ್ಸೆಪ್ಷನ್ ಆಗಿರ್ಬೋದು, ಆದರೆ ಇನ್ ಜನರಲ್ ಇವತ್ತು ಸಿಂಬಾಲ್ ಇದ್ರೂ ಅದ್ರ ಮೇಲೆ ಅದಕ್ಕೆ ಗೌರವ ಇಲ್ಲ ಅನ್ನುವಂಥದ್ದು ನಾವು ಮಾತನ್ನು ಒಪ್ಪೋದಿಲ್ಲ. ಇಲ್ಲಿ 1-2 ಕಡೆ ಹೆಚ್ಚು ಕಡಿಮೆ ಆಗಿದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಂತೀವಿ. ಸರ್ ಈಗ ಬಿಹಾರ್ ಸಾಕು ಸರ್, ಇನ್ನು ಬೆಳಗಾವಿ ಬರೋಣ ಸರ್. ಈಗ ಬೆಳಗಾವಿ ವಿಚಾರವಾಗಿ ಈಗ ಸುರೇಶ್ ಅಂಗಡಿ ಅವರು 108 ಲೆಟರ್ಗಳನ್ನು ಬರ್ತಾರೆ, ರಾಣಿ ಚೆನ್ನಮ್ಮ ಹೆಸರಿಡ್ರಿ ಅಂತ ಹೇಳಿ ಶಿಫಾರಸು ಹೋಯ್ತು ರಾಜ್ಯ ಸರ್ಕಾರ. ಅದಕ್ಕೆ ಅದು ಪೆಂಡಿಂಗ್ ಉಳಿದಿದೆ, ವಿಮಾನ ನಿಲ್ದಾಣ. ಆಮೇಲೆ ಈಗ ಮತ್ತೆ ಒಂದು ಐತಿಹಾಸಿಕ ನಿರ್ಧಾರ ರಾಜ್ಯ ಸರ್ಕಾರ ತಗೊಂಡಿದೆ. ಬೆಳಗಾವಿಯ ಏನು ರೈಲ್ವೆ ನಿಲ್ದಾಣ ಇದೆ ಅದಕ್ಕೆ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರು ಇಡಬೇಕಂತ ಹೇಳಿ ಬಹಳಷ್ಟು ಲವ್ ಲೆಟರ್ಗಳು ಹೊಂಟ ಒಂದು ಲವ್ ಸಕ್ಸಸ್ ಆಗಬಾರ್ದು. ಯಾವ್ದು ಯಾಕೆ ನೀವು ಅದ್ರ ಮೇಲೆ ಒತ್ತಡ ಹೇರ್ತಾ ಇಲ್ಲ ಕೇಂದ್ರದ ಮೇಲೆ ಅಂತ? ಇಲ್ಲ, ಅದು ನನ್ನ ಗಮನಕ್ಕೆ ಬಂದು ಈಗ ಅದ್ರ ಬಗ್ಗೆ ನಾನು ಹಿಂದೆ ಸಿವಿಲ್ ಅವೇರ್ನೆಸ್ ಮಿನಿಸ್ಟ್ರಿಗೂ ನಾನು ಈಗಾಗಲೇ ಅವ್ರಿಗೆ ವೈಯಕ್ತಿಕ ಭೇಟಿಯಾಗಿ ಹೇಳಿದ್ದೇನೆ. ಇನ್ನು ಬರುವಂಥ ದಿವಸಗಳು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಇವತ್ತಿನ ರಾಜ್ಯ ಸರ್ಕಾರದ ಏನು ಪ್ರಪೋಸಲ್ ಹೋಗಿದ್ದಾವೆ ಮತ್ತು ಇಲ್ಲಿ ಸಾರ್ವಜನಿಕಿನ ಅಭಿಪ್ರಾಯ ಇದೆ, ಅದ್ರ ಪ್ರಕಾರ ರೈಲ್ವೆ ನಿಲ್ದಾಣಕ್ಕಾಗಲಿ ಅಥವಾ ಮತ್ತು ವಿಮಾನ ನಿಲ್ದಾಣಕ್ಕಾಗಿ ಹೆಸರಿಡುವಂಥ ಪ್ರಯತ್ನ ಭಾಳ ಗಂಭೀರವಾಗಿ ಮಾಡ್ತಾರೆ. ಎರಡು ಶಿಫಾರಸುಗಳು ಹೋಗಿದಾವೆ ಈಗ ಕೇಂದ್ರ ಸರ್ಕಾರಕ್ಕೆ. ಹೌದು, ಹೋಗಿದ್ದಾವೆ. ಈಗ ನಿಮ್ಮ ಜವಾಬ್ದಾರಿ ಇದೆ. ಆಯ್ತು, ಮಾಡ್ತೀನಿ, ಜವಾಬ್ದಾರಿ ನಿಭಾಯಿಸ್ತೀನಿ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.